ಸ್ನೇಹಿತರೆ, ಆಳುವ ಸರ್ಕಾರಗಳು ತನ್ನ ಜವಾಬ್ದಾರಿಯನ್ನ ಮರೆತಾಗ ಆ ಜವಾಬ್ದಾರಿಗಳನ್ನು ನೆನಪಿಸುವಂಥದ್ದು, ಆ ಸರ್ಕಾರವನ್ನ ಎಚ್ಚರಿಸುವಂಥದ್ದು ವಿರೋಧ ಪಕ್ಷಗಳ ಜವಾಬ್ದಾರಿ. ಅದೇ ರೀತಿ ನಾಗರಿಕ ಸಮಾಜದ ಕೂಡ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದೇ ತಿಂಗಳು ಆಗಸ್ಟ್ 19ನೇ ತಾರೀಕಿನಂದು ಚಲೋ ಬೆಂಗಳೂರು ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಹೋರಾಟದಲ್ಲಿ ನಾವು ರಾಜ್ಯದ ಸರ್ಕಾರದ ಮುಂದೆ ಪ್ರಮುಖ 5 ಮುಖ್ಯ ಬೇಡಿಕೆಗಳನ್ನು ಇಡಲಿಕ್ಕಿದ್ದೇವೆ. ಅದರಲ್ಲಿ ಪ್ರಮುಖವಾದ ಬೇಡಿಕೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಸಲ್ಮಾನರಿಗಿದ್ದಂತಹ 2B ಮೀಸಲಾತಿಯನ್ನ ಅಸಂವಿಧಾನಿಕವಾಗಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನು ಹಿಂಪಡೆದಿತ್ತು ಅದನ್ನ ಮರುಸ್ಥಾಪಿಸಬೇಕು ಮತ್ತು 8% ಏರಿಸಬೇಕೆಂಬಂತಹ ಪ್ರಮುಖವಾದ ಬೇಡಿಕೆ ಇದೆ. ಎರಡನೇದಾಗಿ, ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ ಹಾಗೆ ನಾವು ಅಧಿಕಾರಕ್ಕೆ ಬಂದರೆ ರಾಜ್ಯ ಮತ್ತು ದೇಶದಲ್ಲಿ ಸಮಾನ ಅವಕಾಶಗಳ ಆಯೋಗವನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ಮೂರನೇದಾಗಿ, ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರದ ಖಜಾನೆಯ 135 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಡಾಕ್ಟರ್ ಮಧುಸೂದನ್ ನಾಯಕ್ ವರದಿಯನ್ನ ಏನು ತಯಾರು ಮಾಡಿದೆ ಆ ವರದಿಯನ್ನ ಸಾರ್ವಜನಿಕಗೊಳಿಸಬೇಕು. ಮತ್ತು 4ನೇ ಪ್ರಮುಖ ಡಿಮ್ಯಾಂಡ್, ಸರ್ಕಾರಿ ಉದ್ಯೋಗಗಳು ಕಡಿಮೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿಯನ್ನ ಜಾರಿಗೆ ತರಬೇಕು. 5ನೇದಾಗಿ, ಆಗಸ್ಟ್ 8ನೇ ತಾರೀಕು ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ 15,000 ಶಿಕ್ಷಕರ ನೇಮಕಾತಿಗಾಗಿ ಏನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ, ಇದರಲ್ಲಿ ಉರ್ದು ಮಾಧ್ಯಮ ಶಾಲೆಗಳಿಗೆ ಬಹುದೊಡ್ಡ ಅನ್ಯಾಯ ಆಗಿದೆ. ಹಾಗಾಗಿ ಉರ್ದು ಮಾಧ್ಯಮ ಶಾಲೆಗಳಲ್ಲಿರುವಂತಹ ಉರ್ದು ಇರಬಹುದು, ಹಿಂದಿ ಇರಬಹುದು, ಮ್ಯಾಥಮೆಟಿಕ್ಸ್ ಇರಬಹುದು, ಆ ಟೀಚರ್ಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಮರು ಅಧಿಸೂಚನೆಯನ್ನು ಹೊರಡಿಸಬೇಕಂತೇಳಿ ಪ್ರಮುಖವಾದ 5 ಡಿಮ್ಯಾಂಡ್ಗಳನ್ನು ನಾವು ಇಟ್ಕೊಂಡಿದ್ದೇವೆ. ಈ ಹೋರಾಟದಲ್ಲಿ ರಾಜ್ಯದ SC, ST, ಮೈನಾರಿಟಿ ಮತ್ತು OBC ಸಮುದಾಯದವರು, ವಿಶೇಷವಾಗಿ ಅಹಿಂದ ವರ್ಗದವರು ಈ ಹೋರಾಟದಲ್ಲಿ ಕೈಜೋಡಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು. ಮರೆಯದಿರಿ, ಆಗಸ್ಟ್ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೇರುವ